ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 4 ಎಕರೆ 10 ಗುಂಟೆ ಪ್ಲೈನ್ ಲ್ಯಾಂಡು. ನೋಡಿ, ಇದೇ ಪ್ರಾಪರ್ಟಿ ಎಂಟ್ರೆನ್ಸು. ಈ ಜಾಗಕ್ಕೆ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 100 ಮೀಟ್ರ್ ಮಡ್ ರೋಡಲ್ಲಿ ಹೋದರೆ ಈ ಪ್ರಾಪರ್ಟಿ ಸಿಗುತ್ತೆ. ಒಂದು ಒಳ್ಳೆ ಲೊಕೇಶನ್ನು ಮತ್ತು ಒಂದು ಒಳ್ಳೆ ವ್ಯೂ ಇರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ನೀವು ನೋಡ್ಬೋದು, ತುಂಬ ಚೆನ್ನಾಗಿರೋವಂಥ ಪ್ರಾಪರ್ಟಿದು. ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿರೋ ವ್ಯೂ ಕಾಣುತ್ತೆ. ಹಾಗೆಯೇ ಒಂದು ಒಳ್ಳೆ ಲೊಕೇಶನ್ಲಿರೋ ಜಾಗ ಅಂತ ಹೇಳ್ಬೋದು ಇದನ್ನು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ, ಹೆತ್ತೂರು ಹೋಬಳಿ ಬರುತ್ತೆ. ಇವಾಗ ಆಲ್ರೆಡಿ ರೈನಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಲೈಟಾಗಿ ಡ್ರಿಝಲಿಂಗ್ ಇದೆ, ಮಳೆ. ಸೊ ಗ್ರೀನರಿ ತುಂಬ ಚೆನ್ನಾಗಿದೆ. ಹಾಗೆಯೇ ಈ ಒಂದು ಲೊಕೇಶನ್ನು ಪ್ಯೂರ್ ಮಲೆನಾಡು ಭಾಗ ಅಂತ ಹೇಳ್ಬೋದು ಇದು. ಯಾಕೆ ಅಂತಂದರೆ ಈ ಸಕಲೇಶಪುರದಿಂದ ಹೆತ್ತೂರು ಈ ಭಾಗ ಬಂದರೆ ಪ್ಯೂರ್ ಮಲೆನಾಡು ಇದು. ಮತ್ತು ಈ ಭಾಗದಲ್ಲಿ ಮಳೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಹೆಚ್ಚು ಕಮ್ಮಿ ವರ್ಷಕ್ಕೆ ಒಂದು 150 ಇಂಚುವರೆಗೂ ಮಳೆ ಆಗುತ್ತೆ ಇಲ್ಲಿ. ನೀವು ನೋಡ್ಬೋದು, ಮುಂದೆ ಅಲ್ಲೊಂದು ಹೋಮ್ ಸ್ಟೇ ಕಾಣಿಸ್ತಾ ಇದೆ. ಈ ಪ್ರಾಪರ್ಟಿಯಿಂದ ಸ್ವಲ್ಪ ಜಸ್ಟ್ ಏನೊಂದು 50 ಮೀಟ್ರಲ್ಲಿ ಆ ಹೋಮ್ ಸ್ಟೇ ಇರೋದು. ಹಾಗಾಗಿ ಒಂದು ಹೋಮ್ ಸ್ಟೇ ಆಗಲಿ, ರೆಸಾರ್ಟ್ ಆಗಲಿ, ಫಾರ್ಮ್ ಹೌಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರೋ ಅಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದು. ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನು ಅಂತಂದರೆ ಹೆತ್ತೂರು ಒಂದು ಜಸ್ಟ್ ಒಂದು 2 ರಿಂದ 3 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ಕೂಡ್ರಸ್ತೆ ಕೂಡ, ಕೂಡ್ರಸ್ತೆನೂ ಒಂದು 7 ರಿಂದ 8 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿಗಿದೆ. ಅದ್ರ ಜೊತೆಗೇ ಸಕಲೇಶಪುರ ಕೂಡ ಒಂದು 25 ರಿಂದ 27 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ಈ ಪ್ರಾಪರ್ಟಿಯಿಂದ ಸುತ್ತಮುತ್ತ ಏನು ಪ್ರವಾಸಿ ತಾಣಗಳಿದೆ, ಹೊಸಳ್ಳಿ ಬೆಟ್ಟ ಆಗಿರ್ಬೋದು, ಹಾಗೆಯೇ ಪಟ್ಲ ಬೆಟ್ಟ ಆಗಿರ್ಬೋದು, ಬಿಸ್ಲೆ ಬ್ಯೂಟಿ ಸ್ಪಾಟ್ ಆಗಿರ್ಬೋದು, ಈ ಥರ ಏನು ಟೂರಿಸಮ್ ಪ್ಲೇಸಸ್ ಇದೆ, ಇದಕ್ಕೆಲ್ಲ ತುಂಬ ಹತ್ತಿರ ಆಗೋವಂಥ ಜಾಗ ಇದು. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು ಎಕರೆಗೆ 32 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯಬಲ್ ಆಗ್ಬೋದು. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಾವು ಮಾಡ್ತಿರೋಂಥ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.